Okay, good morning friends. Today's topic is time and work. Okay, time and work ಮೇಲೆ ಯಾವ ತರ ಕ್ವಶನ್ಸ್ ಬರುತ್ತೆ ನೋಡ್ತಾ ಹೋಗೋಣಲ್ವಾ. ಓಕೆ, ಇಲ್ಲಿ ನೋಡಿ ಫಸ್ಟ್ ಏನ್ ಹೇಳ್ತಿದೆ, ವರ್ಕ್ ಫ್ರಮ್ ಟೈಮ್, ವರ್ಕ್ ಫ್ರಮ್ ಡೇ ಇಂದ ನಾವೇನೋ ಫೈಂಡ್ ಔಟ್ ಮಾಡ್ಬೇಕು ಅಂದ್ರೆ ಯಾವ ತರ ಇರುತ್ತೆ ಕೊಟ್ಟಿರೋ ಕ್ವಶನ್ ಅಲ್ಲಿ. ಇಫ್ ಎ ಕ್ಯಾನ್ ಪೀಸ್ ಆಫ್ ವರ್ಕ್ ಇನ್ ಎನ್ ಡೇಸ್, ಅಂದ್ರೆ ಒಂದು ಕೆಲಸ ಎ ಅನ್ನೋದು ಎನ್ ಡೇಸ್ ಅಲ್ಲಿ ಕೆಲಸ ಮಾಡ್ತಿದ್ದಾನೆ ಅಂದ್ರೆ ಅದನ್ನ ನಾವು ಡೇಸ್ ಅಲ್ಲಿ ನಾವು ನೋಡ್ತೀವಿ ಅಂದ್ರೆ ಇಟ್ ವಿಲ್ ಬಿ 1/n. ಮೀನ್ಸ್ ವರ್ಕ್ ಇಸ್ ಈಕ್ವಲ್ ಟು ವರ್ಕ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಏನಾಗಿರುತ್ತೆ, ಸಾರಿ, ವರ್ಕ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಡೇಸ್. ಮೀನ್ಸ್ ವರ್ಕ್ ಈಸ್ ಈಕ್ವಲ್ ಟು 1/days ಅಂತ ಆಗುತ್ತೆ. ಓಕೆನಾ, ಅದನ್ನ ಹೇಳ್ತಾ ಇದ್ದಾರೆ. ಅದನ್ನೇ ಡೇಸ್ ಇಂದ ನಾವು ವರ್ಕಿಗೆ ಕಂಡುಹಿಡಿತೀವಿ ಅಂದ್ರೆ ಇಫ್ ಎ ಅನ್ನೋರು ಒಂದು ದಿನ ಕೆಲಸ ಮಾಡ್ತಿದ್ದಾರೆ ಅಂದ್ರೆ 1/n ಆಗಿರುತ್ತೆ. ಹಾಗಾದ್ರೆ ಎ ಕ್ಯಾನ್ ಡೂ ದ ವರ್ಕ್ ಇನ್ ಎನ್ ಡೇಸ್ ಅಂದ್ರೆ ಏನ್ ಹೇಳ್ತಿದ್ದಾರೆ, ಡೇಸ್ ಇಂದ ನಾವು ವರ್ಕಿಗೆ ಫೈಂಡ್ ಔಟ್ ಮಾಡಬೇಕು ಅಂತ ಕೇಳಿದ್ರೆ ಏನಾಗುತ್ತೆ, 1/n ಆಗಿದ್ರೆ ಇಸ್ ಈಕ್ವಲ್ ಟು n ಆಗುತ್ತೆ. ಮೀನ್ಸ್ ಇಟ್ ಈಸ್ ಎ ಇನ್ವರ್ಸ್ಲಿ ಪ್ರಪೋರ್ಷನಲ್. ಓಕೆನಾ, ಅದೇ ತರ ಒಂದು ರೇಷಿಯೋ ಕೊಟ್ಟಿದ್ದಾಗ ಇಫ್ ಎ ಥ್ರೈಸ್ ಆಫ್ ಎ ಆಸ್ ಗುಡ್ ವರ್ಕ್ ಮ್ಯಾನ್ ಆಸ್ ಬಿ ಅಂದ್ರೆ ಎ ಅನ್ನೋರು ಏನ್ ಮಾಡ್ತಾರೆ, ಬಿ ಗಿಂತ 3 ಪಟ್ಟು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಿರ್ತಾರೆ. ರೇಷಿಯೋ ಆಫ್ ದಿ ವರ್ಕ್ ಡನ್ ಬೈ ಎ ಅಂಡ್ ಬಿ ಇಸ್ ಈಕ್ವಲ್ ಟು 3:1 ಅಂತ ಹೇಳ್ತಾರೆ. ಅಂದ್ರೆ ಎ ಅನ್ನೋರು ಏನ್ ಮಾಡ್ತಾರೆ, 3 ಪಟ್ಟು ಬಿ ಗಿಂತ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ. ಅಂದ್ರೆ ಎ ಎಷ್ಟು ಪಟ್ಟು ಚೆನ್ನಾಗಿ ಮಾಡ್ತಿದ್ದಾರೆ, 3 ಪಟ್ಟು ಯಾರಿಗಿಂತ, ಬಿ ಗಿಂತ. ಅಂದ್ರೆ 3 ಪಟ್ಟು ಚೆನ್ನಾಗಿ ಮಾಡ್ತಿದ್ದಾರೆ, 1 ಪಟ್ಟು ಇವ್ರು ಕೆಲಸ ಮಾಡ್ತಾರೆ. ಹಾಗಾದ್ರೆ ರೇಷಿಯೋ ಆಫ್ ದಿ ಟೈಮ್ ಟೇಕನ್ ಎ ಅಂಡ್ ಬಿ ಈಸ್ ಏನಾಗಿರುತ್ತೆ ನೋಡಿ. ಇಲ್ಲಿ ಇದೇನಿದು ವರ್ಕ್ ಹೆಂಗ್ ಬಂದಿತ್ತು, 3:1 ಅಂತ ಬಂದಿತ್ತು. ಅದೇ ನಾವ್ ಎಷ್ಟು ವರ್ಕ್ 5 ಡೇಸ್ ಅಪ್ಪ ವರ್ಕ್, ಅದನ್ನೇ ನಾವು ಡೇಸ್ ಅಲ್ಲಿ ನಾವು ನೋಡ್ತೀವಿ ಅಂದ್ರೆ ಇವ್ರದ್ದು ಏನಾಗುತ್ತೆ, ಉಲ್ಟಾ ಆಗುತ್ತೆ, 1:3 ಅಂತ. ಓಕೆನಾ, ಇನ್ವರ್ಸ್ಲಿ ಪ್ರಪೋರ್ಷನಲ್ ಆಗುತ್ತೆ ಅಂತ. ಓಕೆನಾ, ಇದನ್ನ ಕ್ವಶನ್ಸ್ ಅಲ್ಲಿ ಹೋದಾಗ ನಿಮ್ಗೆ ನೀಟಾಗಿ ಕ್ಲಾರಿಟಿ ಸಿಗುತ್ತೆ. ಓಕೆ, ನೋಡಿ ಇಲ್ಲಿ ನೋಡಿ, ಎ ಕ್ಯಾನ್ ಡೂ ಎ ಟಾಸ್ಕ್ ಇನ್ 20 ಡೇಸ್. ಏನವರು 20 ದಿನ ಕೆಲಸ ಮಾಡ್ತಾರೆ. ಬಿ ಕ್ಯಾನ್ ಡೂ ಸೇಮ್ ಟಾಸ್ಕ್ ಇನ್ 30 ಡೇಸ್. ಏನವರು 20 ದಿನ ಅದೇ ಕೆಲಸ ಮಾಡ್ತಾರೆ, ಬಿ ಅನ್ನೋರು ಅದನ್ನೇ 30 ದಿನ ಕೆಲಸ ಮಾಡ್ತಾರಂತೆ. How many days complete the work they together? ಅಂದ್ರೆ ಒಬ್ಬೊಬ್ರು ಇಂಡಿವಿಜುವಲ್ ಕೆಲಸ ಮಾಡಿದ್ರೆ ಏನು 20 ದಿವಸ ಮಾಡ್ತಿದ್ರೆ, ಬಿ ಅನ್ನೋರು 30 ದಿನ ಮಾಡ್ತಿದ್ರಂತೆ. ಹಾಗಾಗಿ ಒಟ್ಟಿಗೆ ಅವರಿಬ್ರು ಜೊತೆಗೆ ಕೆಲಸ ಮಾಡಿದ್ರೆ ಎಷ್ಟು ದಿನ ಕೆಲಸ ಮಾಡ್ತಾರೆ ಅಂತ. ಓಕೆನಾ, ಏನೋರು ಎಷ್ಟು ದಿವಸ ಕೆಲಸ ಮಾಡ್ತಾರಪ್ಪ, ಎಷ್ಟು ದಿನ ಮಾಡ್ತಾರ, 20 ಡೇಸ್. ಬಿ ಅನ್ನೋರು ಎಷ್ಟು ದಿವಸ ಕೆಲಸ ಮಾಡ್ತಾರೆ, ಎಷ್ಟು, 30 ಡೇಸ್. ನನಗೆ ಡೇಸ್ ಗೊತ್ತಾಯ್ತು. ಹಾಗಾದ್ರೆ ಏನ್ ಕೆಲಸ ಮಾಡಿದ್ರು, ಎಷ್ಟು ಕೆಲಸ ಮಾಡಿದ್ರು ಅಂತ ಬೇಕಲ್ವಾ. ನನಗೆ ದಿನ ಗೊತ್ತಾಯ್ತು, ಕೆಲಸ ಏನ್ ಮಾಡ್ತಿದ್ದಾರೆ, ಎಷ್ಟು ಕೆಲಸ ಮಾಡ್ತಿದ್ದಾರೆ, ಕೆಲಸ ಎಷ್ಟು ಮಾಡ್ತಿದ್ದಾರೆ ಅನ್ನೋದು ಬೇಕಲ್ವಾ ನನಗೆ. ಬೇಕಾ ಬೇಡವಾ? ಕೆಲಸ ಬೇಕು ಅಂದ್ರೆ ಇದರ ಲಾಸ ತಗೋಬೇಕು. ಲಾಸ ಏನಪ್ಪ ಇದ್ರದ್ದು, ಎಷ್ಟು, ಇದರ ಲಾಸ 60 ಬಂತ. ಹಾಗಾದ್ರೆ ಲಾಸ 60. ಹಾಗಾದ್ರೆ ಎಷ್ಟು ಕೆಲಸ ಮಾಡ್ತಾರೆ ಒಂದು ದಿನಕ್ಕೆ, ಎಷ್ಟು ಕೆಲಸ ಮಾಡ್ತಾರಪ್ಪ, 60 ಒಟ್ಟು ಕೆಲಸ. ಫಾರ್ ಎಕ್ಸಾಂಪಲ್ ಒಂದು ಮನೆ ಕಟ್ಟಬೇಕು ಅಂತ ತೊಳಿ, ಒಂದು ಕಾಂಪೌಂಡ್ ಏನೋ ಕಟ್ಟಬೇಕು ಅಂತ ತೊಳಿ. ಅದನ್ನ ಕಟ್ಟಬೇಕು ಅಂದ್ರೆ ಎ ಅನ್ನೊಂದು ಕೆಪಾಸಿಟಿ 20 ದಿವಸ ಮುಗಿಸ್ಬಿಡ್ತಾನೆ. ಬಿ ಅನ್ನೊಂದು ಕೆಪಾಸಿಟಿ ಎಷ್ಟು, 30 ದಿನ. ಹಾಗಾದ್ರೆ ಒಟ್ಟು ಕೆಲಸ ಟೋಟಲ್ ಕಾಂಪೌಂಡ್ ಕಟ್ಟಬೇಕಾಗಿರೋದು 60 ವರ್ಕ್ ಇರುತ್ತೆ ಅಂತ. ಆಗ ಒಂದ್ ದಿನಕ್ಕೆ ಎಷ್ಟು ಕಟ್ತಾನೆ ಇವನು, ಎಷ್ಟು ಕಟ್ತಾನೆ ಇವನು, 20 ದಿನ ಕಟ್ಟೋದವನು ಒಂದು ದಿನಕ್ಕೆ ಎಷ್ಟು, 2 3 ಅಂದ್ರೆ ಒಂದು ದಿನಕ್ಕೆ ಇವನು ಎಷ್ಟು ಕಟ್ತಾನೆ, 3 ಭಾಗ ಕೆಲಸ ಮಾಡ್ತಾನೆ. ಹಾಗಾದ್ರೆ ಇವ್ರು ಎಷ್ಟು ಕೆಲಸ ಮಾಡ್ತಾರೆ, ಎಷ್ಟು ಭಾಗಪ್ಪ, 2 ಭಾಗ ಕೆಲಸ ಮಾಡ್ತಾರೆ. ಹಾಗಾದ್ರೆ ಜೊತೆಗೆ ತಾನೇ ಕೆಲಸ ಮಾಡೋದು ಎ ಮತ್ತೆ ಬಿ. ಅಂದ್ರೆ ಒಂದ್ ದಿನಕ್ಕೆ ಇವನು ಎಷ್ಟು ಕೆಲಸ ಮಾಡ್ತಿದೀಯ ಇವರು. ಹಾಗಾದ್ರೆ ಒಟ್ಟಿಗೆ ಎಷ್ಟು ಕೆಲಸ ಆಗುತ್ತೆ ಒಂದು ದಿನಕ್ಕೆ, ಎಷ್ಟಾಗುತ್ತೆ, ಎ ಪ್ಲಸ್ ಬಿ ಆದ್ರೆ ಎಷ್ಟಪ್ಪ, 3 + 2 ಅಂದ್ರೆ 5. ಹಾಗಾದ್ರೆ ಟೋಟಲ್ ವರ್ಕ್ ಎಷ್ಟು, ಕೆಲಸ ಎಷ್ಟಪ್ಪ, 60 ಡಿವೈಡೆಡ್ ಬೈ ಎಷ್ಟಾಗುತ್ತೆ, 12 ಡೇಸ್ ಅಲ್ಲಿ ಇಬ್ರು ಜೊತೆ ಕೆಲಸ ಮಾಡ್ತಾರೆ. ಓಕೆ, ರೈಟ್. ಆಪ್ಷನ್ ಬಿ. ಇನ್ನೊಂದ್ಸತಿ ಎಕ್ಸ್ಪ್ಲೇನ್ ಮಾಡ್ಲಾ. ಇಲ್ಲಿ ನೋಡಿ, ಎ ಎಂಬುವನು ಒಂದು ಕೆಲಸವನ್ನು 20 ದಿನದಲ್ಲಿ ಮಾಡಬಲ್ಲ. ಅದೇ ಕೆಲಸವನ್ನು ಬಿ ಎಂಬುವನು 30 ದಿನದಲ್ಲಿ ಮಾಡಬಲ್ಲ. ಇಬ್ಬರು ಒಟ್ಟಿಗೆ ಆ ಕೆಲಸವನ್ನು ಮಾಡಿದರೆ ಕೆಲಸವನ್ನು ಎಷ್ಟು ದಿನಗಳಲ್ಲಿ ಮುಗಿಸಬಹುದು. ಎ ಎಷ್ಟು ದಿವಸದಲ್ಲಿ ಕೆಲಸ ಮಾಡ್ತಿದ್ದಾರೆ, 20 ಡೇಸ್. ಬಿ 30 ಡೇಸ್ ಅಲ್ಲಿ ಕೆಲಸ ಮಾಡ್ತಿದ್ದಾರೆ. ಹಾಗಾದ್ರೆ ಒಟ್ಟು ಟೋಟಲ್ ವರ್ಕ್ ಏನು
ನಂಗೆ ಗೊತ್ತಾಗಬೇಕು. ಇದೇನಿದು 60 ಅಂದ್ರೆ ವರ್ಕ್ ಬೇಕು ಅಂದ್ರೆ ಏನ್ ಮಾಡ್ಬೇಕು ನೀವು ಬರ್ಕಳ್ರಿ. ವರ್ಕ್ ಬೇಕು ಅಂದಾಗ ಏನ್ ಮಾಡ್ತೀರಾ, ಟೇಕ್ ದಿ LCM ಆಫ್ A and B. ಆಯ್ತಾ, LCM ತಗೊಳ್ತೀರಾ, ಲಾಸ ತಗೊಳ್ತೀರಾ. ಹಾಗಾದ್ರೆ ನೆಕ್ಸ್ಟ್ ಸ್ಟೆಪ್ ಏನ್ ಮಾಡ್ತೀರಾ, ಫೈಂಡಿಂಗ್ ದಿ ಎಫಿಷಿಯನ್ಸಿ ಆಫ್ ಒನ್ ಡೇ ಒಂದು ದಿನದ ಎಷ್ಟು ಎಫಿಷಿಯನ್ಸಿ ಅಂತ ಚೆಕ್ ಮಾಡ್ತಾರೆ. ಅದಾದ್ಮೇಲೆ ಟೋಟಲ್ ಅವ್ರಿಬ್ರದ್ದು ಎಫಿಷಿಯನ್ಸಿ ಕಂಡು ಹಿಡಿತೀರಾ. ಎಫಿಷಿಯನ್ಸಿ ಕಂಡು ಹಿಡಿದ್ಬಿಟ್ಟು ಜೊತೆಗೆ ಎಷ್ಟು ಕೆಲಸ ಮಾಡಿದ್ರೆ ಎಷ್ಟು ಒಂದ್ ದಿನಕ್ಕೆ ಎಷ್ಟು ಕೆಲಸ ಮಾಡ್ತಾರೆ ಅಂತ ನೋಡ್ತೀವಿ. ಅದಾದ್ಮೇಲೆ ಟೋಟಲ್ ವರ್ಕ್ ಡಿವೈಡೆಡ್ ಬೈ ಎಷ್ಟು ಒಂದು ದಿನಕ್ಕೆ ಎಷ್ಟು ವರ್ಕ್ ಮಾಡ್ತೀವಿ ಅಂತ ನೋಡಿದ್ರೆ 12 days ಅಲ್ಲಿ ಅವ್ರು ಕೆಲಸ ಕಂಪ್ಲೀಟ್ ಮಾಡಿ. ಓಕೆ, ರೈಟ್ ಡೌನ್. ಓಕೆ, ಇಲ್ಲಿ ನೋಡಿ, ಎಕ್ಸ್ ಎಂಬುವತನು ಒಂದು ಕೆಲಸವನ್ನು 15 ದಿನದಲ್ಲಿ ಮುಗಿಸಬಲ್ಲ. ಅದೇ ಕೆಲಸವನ್ನು ವೈ ಎಂಬುವರು 30 ದಿನದಲ್ಲಿ ಮಾಡಬಲ್ಲ. ಇಬ್ಬರು ಒಟ್ಟಿಗೆ ಆ ಕೆಲಸವನ್ನು ಎಷ್ಟು ದಿನದಲ್ಲಿ ಮುಗಿಸಬಲ್ಲರು. ಓಕೆನಾ, ಹಾಗಾದ್ರೆ ಇಲ್ಲಿ ಯಾರ್ದು ನಮಗೆ ಬೇಕಿರೋದು, ಎಕ್ಸ್ ವ್ಯಾಲ್ಯೂ ಕೊಟ್ಟಿದ್ದಾರಪ್ಪ. ಎಕ್ಸ್ ವ್ಯಾಲ್ಯೂ ಎಷ್ಟು 15, ವೈ ವ್ಯಾಲ್ಯೂ ಎಷ್ಟು 30 ಅಲ್ವಾ. ಆಲ್ರೆಡಿ ಇದು ಡೇಸ್ ಕೊಟ್ಟಿದೆ. ನನಗೆ ವರ್ಕ್ ಬೇಕು ಅಂದ್ರೆ ಏನ್ ಹೇಳಿದ್ದೀನಿ ಆಲ್ರೆಡಿ ಫಸ್ಟ್ ನಾನು, ವರ್ಕ್ ಬೇಕು ಅಂದ್ರೆ ಏನ್ ಮಾಡ್ಬೇಕು, ಎಲ್ಸಿಎಂ ಬೇಡ, ಇನ್ನೊಂದು ಮೆಥಡ್ ಅಲ್ಲಿ ಟ್ರೈ ಮಾಡಿ. ವರ್ಕ್ ಬೇಕು ಅಂದ್ರೆ ಏನ್ ಮಾಡ್ಬೇಕು, 1/x ಮಾಡ್ಬೋದಾ. ವರ್ಕ್ ಅಂದ್ರೆ ಏನು, ಇನ್ವರ್ಸಲ್ ಪ್ರಪೋರ್ಷನ್ 1/x ಪ್ಲಸ್ 1/y ಅಲ್ವಾ. ಹಾಗಾದ್ರೆ ಸಿಂಪ್ಲಿಫೈ ಮಾಡಿದ್ರೆ ಎಕ್ಸ್ ಇಂಟು ಎಕ್ಸ್ ನೆಕ್ಸ್ಟ್ ಏನಾಗುತ್ತೆ, ಎಕ್ಸ್ ಪ್ಲಸ್ ವೈ. ಓಕೆನಾ, ಈಗ ಇದೇನ್ ಸಿಗುತ್ತೆ, ವರ್ಕ್ ಸಿಗುತ್ತೆ. ನಿನ್ ವರ್ಕ್ ಬೇಕು, ಡೇಸ್ ಬೇಕು. ಡೇಸ್ ಬೇಕು ಅಂದ್ರೆ ಏನಾಗುತ್ತೋ ಇನ್ವರ್ಸ್ಲಿ ಪ್ರಪೋರ್ಷನಲ್. ಅಂದ್ರೆ ಉಲ್ಟಾ ಆಗುತ್ತಾ, ಇದೊಂದು ಫಾರ್ಮುಲಾ. ಓಕೆ, ಈ ಫಾರ್ಮುಲಾ ಅಪ್ಲೈ ಮಾಡ್ಬಿಟ್ಟು ನಾವು ಈಸಿ ಸಾಲ್ವ್ ಮಾಡೋದ. ಹಾಗಾದ್ರೆ ಎಕ್ಸ್ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರಪ್ಪ 15, ವೈ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ 30. ಓಕೆ, ನೆಕ್ಸ್ಟ್ ಎಕ್ಸ್ ಪ್ಲಸ್ ಅಂದ್ರೆ ಎಕ್ಸ್ 15 ಪ್ಲಸ್ 30. ಓಕೆ, 15 into 30 divided by 15 plus 30 45. 15 ಇಂದ ಎಷ್ಟು ಹೋಗುತ್ತಪ್ಪ, 15 ones 15, 3s 3 ones 3 10s. ಹಾಗಾದ್ರೆ ಎಷ್ಟು ಆನ್ಸರ್ 10 days. ಓಕೆ, ರೈಟ್ ಆಪ್ಷನ್ ಡಿ ಹೇಳ್ತೀನಿ. ಓಕೆ, ಇಲ್ಲಿ ನೋಡಿ, P can do a task in 9 days. Q can do the same task in 18 days. In how many days complete work they work together. ಅಂದ್ರೆ ಇಲ್ಲಿ ಏನ್ ಹೇಳ್ತಾ ಇದಾರೆ, ಪಿ ಅನ್ನೋರು ಎಷ್ಟು ದಿವಸ ಕೆಲಸ ಮಾಡ್ತಾರಂತೆ, 9 ದಿನ ಕೆಲಸ ಮಾಡ್ತಾರೆ. ಕ್ಯೂ ಅನ್ನೋರು ಏನ್ ಮಾಡ್ತಾರೆ, 18 ದಿನ ಕೆಲಸ ಮಾಡ್ತಾರೆ. ಹಾಗಾದ್ರೆ ಅವರಿಬ್ರು ಪಿ ಮತ್ತೆ ಕ್ಯೂ ಇಬ್ರು ಜೊತೆಗೆ ಸೇರಿ ಕೆಲಸ ಮಾಡಿದ್ರೆ ಎಷ್ಟು ದಿನದಲ್ಲಿ ಕೆಲಸ ಮುಗಿಸ್ತಾರೆ ಅಂತ ಕೇಳ್ತಿದ್ದಾರೆ. ಓಕೆನಾ, ಈಗ ಈ ಕ್ವಶನ್ಗೆ 2 ಮೆಥಡ್ ಅಲ್ಲಿ ಸಾಲ್ವ್ ಮಾಡ್ತೀನಿ, ಚೆಕ್ ಮಾಡಿ. ಫಸ್ಟ್ ಪಿ ಎಷ್ಟು ದಿನ ಕೆಲಸ ಮಾಡ್ತಾರಂತಪ್ಪ, ಎಷ್ಟು ದಿನ ಮಾಡ್ತಾರೆ 9 days. ನೆಕ್ಸ್ಟ್ ಯಾರು ಇನ್ನೊಬ್ರು ಕ್ಯೂ ಎಷ್ಟು ದಿನ ಕೆಲಸ ಮಾಡ್ತಿದ್ದಾರೆ, ಎಷ್ಟಪ್ಪ 18 days. ಹಾಗಾದ್ರೆ ಒಟ್ಟು ಕೆಲಸ ಎಷ್ಟು, ಕೆಲಸ ಅಂದ್ರೇನು, ಎಲ್ಸಿಎಂ ತೊಳೆ ಅಂತ ಹೇಳಿದೀನಿ. ಇದರ ಲಾಸ ಎಷ್ಟಪ್ಪ 18ಗೂ ನಂಗೆ ಎಲ್ಸಿಎಂ ಎಷ್ಟು 18 ಬರುತ್ತೆ. ಈ 18 ಏನಿದು 18 ವರ್ಕ್ ಆಗಿರುತ್ತೆ. ಹಾಗಾದ್ರೆ ಪಿ ಒಂದು ದಿನಕ್ಕೆ ಎಷ್ಟು ಕೆಲಸ ಮಾಡ್ತಾನೆ, 2 ಭಾಗ ಕೆಲಸ ಮಾಡ್ತಾನೆ. ಕ್ಯೂ ಎಷ್ಟು ಕೆಲಸ ಮಾಡ್ತಾನೆ, 1 ಭಾಗ ಕೆಲಸ ಮಾಡ್ತಾನೆ. ಹಾಗಾದ್ರೆ ನಮ್ಗೆ ಏನ್ ಬೇಕಿರೋದು, ಪಿ ಪ್ಲಸ್ ಕ್ಯೂ ಅಂದ್ರೆ ಒಟ್ಟು ಕೆಲಸ ಡಿವೈಡೆಡ್ ಬೈ ಎಷ್ಟು ಒಂದಿನ ಕೆಲಸ ಮಾಡೋದು ಅವನು, ಎಷ್ಟಪ್ಪ 3 ಭಾಗ. 3 ಭಾಗ ಅಂದ್ರೆ ಎಷ್ಟಾಗುತ್ತೆ, 3 ones 3 6. ಅಂದ್ರೆ 6 days ಬೇಕು ಅವರಿಬ್ರು ಜೊತೆಗೆ ಕೆಲಸ ಮಾಡಕ್ಕೆ. ಓಕೆ, ಇನ್ನೊಂದು ಮೆಥಡ್ ಟ್ರೈ ಮಾಡೋಣ, ಟ್ರೆಡಿಷನಲ್ ಮೆಥಡ್. ಫಾರ್ಮುಲಾ ಏನ್ ಹೇಳುತ್ತೆ, ಪಿ ಇಂಟುನ ಪಿ ಪ್ಲಸ್ ಪಿ ಇಂಟು ಕ್ಯೂ ಡಿವೈಡೆಡ್ ಬೈ ಪಿ ಪ್ಲಸ್ ಕ್ಯೂ. ಓಕೆನಾ, ಪಿ ಏನಪ್ಪ 9 into 18 divided by 9 plus 18. ಓಕೆನಾ, 9 into 18 ಎಷ್ಟಾಗುತ್ತೆ, 9 plus 18 27. 9 ones 9, 3s 3 ones 3 6. ಹಾಗಾದ್ರೆ ಆನ್ಸರ್ ಎಷ್ಟಾಯ್ತು 6 days.
ಎರಡು ಮೆಥಡ್ ಹೇಳ್ಕೊಟ್ಟಿದ್ದೀನಿ. ಎರಡು ಮೆಥಡ್ ಅಲ್ಲಿ ನೀವು ಯಾವ್ದು ಬೇಕಾದ್ರೂ ಸಾಲ್ವ್ ಮಾಡಿ. ಯಾವ್ದು ಈಸಿ ಅನ್ಸುತ್ತೆ ಅದನ್ನು ಟ್ರೈ ಮಾಡ್ತಾರೆ. ಓಕೆ, ರೈಟ್. ಓಕೆ, ಇಲ್ಲಿ ನೋಡಿ, ವಿಶಾಲ್ alone can complete 1/3 part of the work in 60 days and Ashok alone can complete 1/4 of the same work in 30 days. In how many days Vishal and Ashok together can complete the same work? ಅಂದ್ರೆ ಇಲ್ಲಿ ಏನ್ ಹೇಳ್ತಾ ಇದಾರೆ, ಯಾರಿದ್ದಾರೆ ಇಲ್ಲಿ? ಇಬ್ರು ವಿಶಾಲ್ ಇದಾರ. ವಿಶಾಲ್ ಏನ್ ಮಾಡ್ತಾನೆ, 1/3 1/3 ವರ್ಕ್ ಅನ್ನ 60 ದಿನದಲ್ಲಿ ಕೆಲಸ ಮಾಡ್ತಾನಂತೆ. ಓಕೆ, ಹಾಗಾದ್ರೆ ನೆಕ್ಸ್ಟ್ ಇರೋದು ಯಾರು? ಅಶೋಕ್. ಅಶೋಕ್ ಎಷ್ಟು ದಿವಸದಲ್ಲಿ ಕೆಲಸ ಮಾಡ್ತಿದ್ದಾರೆ? 1/4 ನ 30 ಡೇಸ್ ಅಲ್ಲಿ ಕೆಲಸ ಮಾಡ್ತಾನೆ. ಮೀನ್ಸ್ ಒಂದು ಭಾಗನ 60 ದಿನ ಕೆಲಸ ಮಾಡ್ತಾರೆ ಅಂದ್ರೆ 30 ದಿನ 3 ಭಾಗನ ಎಷ್ಟು ದಿವಸದಲ್ಲಿ ಕೆಲಸ ಮಾಡ್ತಾರೆ? ಇದು ಇಂಟು 6 ಇಂಟು 60 ಎಷ್ಟಾಗುತ್ತೆ? 3 6 118 ಅಂದ್ರೆ 180. ಅಂದ್ರೆ ವಿಶಾಲ್ಗೆ ಆ ಒಟ್ಟು ಕೆಲಸ ಮುಗಿಸಕ್ಕೆ ಎಷ್ಟು ದಿವಸ ಬೇಕಂತೆ? 180 ಡೇಸ್ ಬೇಕು. ನೆಕ್ಸ್ಟ್ ಯಾರಿದು? ಅಶೋಕ್ ಒಂದ್ ದಿನಕ್ಕೆ ಎಷ್ಟು ಕೆಲಸ ಮಾಡ್ತಾನೆ? 30. ಹಾಗಾದ್ರೆ ಮಾಡ್ಬೇಕಾಗಿದ್ದು ಒಟ್ಟು ಕೆಲಸ ಎಷ್ಟು? 4 ಅಂದ್ರೆ ಎಷ್ಟು? 4 3 12 ಅಂದ್ರೆ 120 ಡೇಸ್ ಅಂತ ಅಂತಾನೆ. ಇವನು ಎಷ್ಟು ಅಂತಾರೆ? ಓಕೆನಾ? ಹಾಗಾದ್ರೆ ಫಾರ್ಮುಲಾ ಆದ್ರೂ ಹೋಗಿ, ಯಾವ ತರ ಆದ್ರೂ ಹೋಗಿ, 180 ಇಂಟು 120 ಡಿವೈಡೆಡ್ ಬೈ 180 ಪ್ಲಸ್ 120. ಇದನ್ನ ಇಂಟು ಮಾಡಕ್ ಹೋಗ್ಬಿಡಿ, ಹಂಗೆ ಇಟ್ಕೊಳ್ರಿ. ಯಾಕೆಂದ್ರೆ ಸಿಂಪ್ಲಿಫೈ ಮಾಡಕ್ ಈಸಿ ಆಗುತ್ತೆ. ಆಡ್ ಮಾಡಿ 300 ಬರ್ತಿದ್ಯಾ? ಓಕೆ, 1010 ಕ್ಯಾನ್ಸಲ್. 3 ಇಂದ 3 1s ಯಾವ್ದು ಡಿವೈಡ್ ಮಾಡ್ತೀರಾ? ಇದು ಮಾಡ್ತೀರಾ, ಇದು ಮಾಡ್ತೀರಾ? 12 ಈಸಿ ನಿಮ್ಗೆ, ಏಕೆ ಕಷ್ಟ ಆಗುತ್ತೆ. ಇದನ್ನೇ ಸಿಂಪ್ಲಿಫೈ ಮಾಡಿ. 3 ಇಂದ ಎಷ್ಟೇ ಹೋಗುತ್ತೆ? 3 6 12 6 ಎಷ್ಟು? 72 ಡೇಸ್ ಬೇಕು. ಇದ್ರ ಜೊತೆ ಕೆಲಸ ಮಾಡಿ ಮುಗಿಸೋದನ್ನ. ಓಕೆ, ಆಪ್ಷನ್ ಸಿ. ಓಕೆ, ರೈಟ್ ಡೌನ್. ಓಕೆ, ಇಲ್ಲಿ ನೋಡಿ, ವಿರಾಟ್ alone can complete 1/2 part of the work in 20 days and Dinesh alone can complete 1/6 part in same work in 20 days. In how many days Virat and Dinesh work together to complete same work? ಅಂದ್ರೆ ಇಲ್ಲಿ ಏನು ಆಲ್ರೆಡಿ ಹೇಳ್ತಾರೆ, ವಿರಾಟ್ ಮತ್ತೆ ದಿನೇಶ್ ಅಂತ ಹೇಳ್ತಾರೆ. ವಿರಾಟ್ 1/7 ಕೆಲಸನ ಎಷ್ಟು ದಿವಸದಲ್ಲಿ ಮುಗಿಸ್ತಾನೆ? 20 ಡೇಸ್ ಅಲ್ಲಿ ಮುಗಿಸ್ತಾರಂತೆ. ಹಾಗಾದ್ರೆ ನೋಡ್ರಿ, ಯಾರು? ದಿನೇಶ್ ಏನ್ ಮಾಡ್ತಾರೆ? 1/6 ವರ್ಕ್ ನ 20 ಡೇಸ್ ಅಲ್ಲಿ ಮುಗಿಸ್ತಾರೆ. ಹಾಗಾದ್ರೆ ವಿರಾಟ್ ಒಟ್ಟು ಎಷ್ಟು ಕೆಲಸ ಮಾಡ್ತಿದ್ದಾನೆ? ಎಷ್ಟು ಟೋಟಲ್ ವರ್ಕ್ ಮುಗಿಸ್ಬೇಕು ಅಂದ್ರೆ ಬೇಕು? 1 ಅಂದ್ರೆ 20, ಹಾಗಾದ್ರೆ 2 ಅಂದ್ರೆ ಎಷ್ಟಪ್ಪ? 40 ಡೇಸ್. ವಿರಾಟ್ಗೆ ಎಷ್ಟು ದಿವಸ ಬೇಕಪ್ಪ ಕೆಲಸ ಮುಗಿಸೋಕೆ? 40 ಡೇಸ್ ಬೇಕು. ದಿನೇಶ್ ಎಷ್ಟು ಬೇಕು? 120 ಡೇಸ್ ಬೇಕು. 120 ಡೇಸ್ ಬೇಕು ಅಂದ್ರೆ ಟೋಟಲ್ ಎಲ್ಸಿಎಂ ತಗೊಂಡು ಮಾಡ್ತೀನಿ ಅಂದ್ರೆ ಆ ಮೆಥಡೇ ಮಾಡಿ, ಅದೇ ಮಾಡೋಣ. ಓಕೆ, ಈಗ ಇದರ ಲಾಸ ಏನಪ್ಪ? 120 ಬರುತ್ತಾ? 120 ಟೋಟಲ್ ವರ್ಕ್ 120 ವರ್ಕ್ಸ್ ಇರುತ್ತೆ. ಒಂದು ದಿನಕ್ಕೆ ಇವನು ಎಷ್ಟು ಮಾಡ್ತಾನೆ? ದಿನೇಶ್ 1 ಭಾಗ ಕೆಲಸ ಮಾಡ್ತಾನೆ. ಇವ್ರು ಎಷ್ಟು ಕೆಲಸ ಮಾಡ್ತಾನೆ ಒಂದ್ ದಿನಕ್ಕೆ? 3 ಹಾಗಾದ್ರೆ ಟೋಟಲ್ ಜೊತೆ ಕೆಲಸ ಮಾಡಿದ್ರೆ 3 + 1 4 4 ಕೆಲಸ ಮಾಡ್ತಾರೆ. 4 1s 3 ಅಂದ್ರೆ 30 ಡೇಸ್ ಬೇಕು. ಎಷ್ಟು ದಿವಸ ಬೇಕು? 30 ಡೇಸ್. ಆಪ್ಷನ್ ಡಿ. ಓಕೆ, Anil alone can complete 1/3 of work in 30 days. Sam alone can complete 1/4 part of same work in 15 days. In how many days Anil and Sam together can complete the same work? ಏನ್ ಹೇಳ್ತಿದ್ದಾರೆ? ಸೇಮ್ ಇದೆ. ಅನಿಲ್ ಇರ್ತಾರೆ. ಅನಿಲ್ ಎಷ್ಟು ಕೆಲಸ ಮಾಡ್ತಾರೆ ಅಂತಪ್ಪ? 1/3 ಕೆಲಸ ಮಾಡ್ತಾರೆ. ಎಷ್ಟು ದಿನಕ್ಕೆ? 30 ಡೇಸ್ಗೆ. ಓಕೆನಾ? ಹಾಗಾದ್ರೆ ಸ್ಯಾಮ್ ಅಂತ ಇರ್ತಾರೆ. ಸ್ಯಾಮ್ ಎಷ್ಟು ಕೆಲಸ ಮಾಡ್ತಿದ್ದಾರೆ? 1/4 ಎಷ್ಟು ಕೆಲಸ ಮುಗಿಸ್ತಾರೆ? 15 ಡೇಸ್ ಅಲ್ಲಿ ಕೆಲಸ ಮುಗಿಸ್ತಾರೆ. ಹಾಗಾದ್ರೆ ಅನಿಲ್ದು ಒಟ್ಟು ಎಷ್ಟು ದಿನ ಕೆಲಸ ಬೇಕು? ಅನಿಲ್ ಎಷ್ಟು ದಿವಸ ಬೇಕಪ್ಪ? ಹಿಂಗೆ ನೋಡಿ ಚೆಕ್ ಮಾಡಕ್ ಬಿಡಿ. 33 90 ಡೇಸ್ ಬೇಕನಪ್ಪ. ಇವ್ರದ್ದು ಎಷ್ಟು? 15 4 60 ಡೇಸ್. 60 ದಿನ ಸಾಕು.
ಹಾಗಾದ್ರೆ ಲಾಸ ಏನು ಇದರದು? 180. ಹಾಗಾದ್ರೆ ಇದೆಷ್ಟು ಒಂದ್ ದಿನಕ್ಕೆ ಅನಿಲ್ ಎಷ್ಟು ಕೆಲಸ ಮಾಡ್ತಾರೆ? 2. ಇವರು ಸ್ಯಾಮ್ 3. ಹಾಗಾದ್ರೆ ಟೋಟಲ್ ಒಟ್ಟಿಗೆ ಕೆಲಸ ಮಾಡಿದ್ರೆ ಎಷ್ಟು? 5. 5 ಎಷ್ಟೇ ಹೋದೆ? 5 1s 5 3s 15. ಎಷ್ಟು ಉಳಿತು? 30. ಅಂದ್ರೆ 36 ಡೇಸ್ ಬೇಕು ಅವ್ರಿಗೆ ಕೆಲಸ ಮಾಡಿ. ಎಷ್ಟು ದಿವಸ ಬೇಕಪ್ಪ? 36 ಡೇಸ್ ಬೇಕು. ಆಪ್ಷನ್ ಎ ರೈಟ್. ಓಕೆ, ಎ ಕ್ಯಾನ್ ಡೂ 50% of job in 60 days. B can do 25% same job in 24 days. In how many days complete work together? ಅಂದ್ರೆ ಅವರಿಬ್ರು ಜೊತೆಗೆ ಕೆಲಸ ಮಾಡಿದ್ರೆ ಎಷ್ಟು ದಿನದಲ್ಲಿ ಕೆಲಸ ಮುಗಿಸ್ತಾರೆ ಅಂತ ಕೇಳ್ತಿದ್ದಾರೆ. ಹಾಗಾದ್ರೆ ಎ ಏನ್ ಮಾಡ್ತಿದ್ದಾರೆ? 50% ಎಷ್ಟು ದಿವಸದಲ್ಲಿ ಮುಗಿಸ್ತಾರೆ ಅಂತಪ್ಪ? 60 ಡೇಸ್ ಅಲ್ಲಿ ಮುಗಿಸ್ತಾರೆ. ಹಾಗಾದ್ರೆ 16 ಡೇಸ್ ಅಲ್ಲಿ ಮುಗಿಸ್ತಾರೆ. ಹಾಗಾದ್ರೆ ಬಿ ಎಷ್ಟು ದಿವಸದಲ್ಲಿ ಮುಗಿಸ್ತಾರೆ ಅಂತಪ್ಪ? 25% ಎಷ್ಟು ದಿನ ಬೇಕು ಅವ್ರಿಗೆ? 24 ಡೇಸ್ ಬೇಕು. ಹಾಗಾದ್ರೆ 100% ಅಂದ್ರೆ ಎಷ್ಟು? ಎಷ್ಟಪ್ಪ? 50% ಅಂದ್ರೆ 60. 100% ಅಂದ್ರೆ 32 ಡೇಸ್ ಬೇಕು. ನೆಕ್ಸ್ಟ್ 25% ಅಂದ್ರೆ 24 ಡೇಸ್. 100% ಅಂದ್ರೆ 96 ಡೇಸ್. ಆಯ್ತಾ? ಓಕೆ, ಫಾರ್ಮುಲಾ ಮೆಥಡ್ ಮಾಡೋಣ. ಏನ್ ಮಾಡ್ತಿದ್ದಾರೆ? 32 ಕಾಣುತ್ತಾ? ಇದು ಕಾಣುತ್ತಲ್ಲ? 32 ಇಂಟು 96 ಅಲ್ಲಪ್ಪ? 96 ಡಿವೈಡೆಡ್ ಬೈ 32 ಪ್ಲಸ್ 96. 32 ಇಂಟು 96 ಡಿವೈಡೆಡ್ ಬೈ ಎರಡು ಆಡ್ ಮಾಡಿ 128. ಯಾವ ಟೇಬಲ್ಸ್ ಅಲ್ಲಿ ಡಿವೈಡ್ ಆಗುತ್ತೆ? 12 ಒಂದಲ್ಲೇ ಆಗುತ್ತಾ? 16 ಒಂದದಲ್ಲಿ ಆಗುತ್ತಲ್ವಾ? 16 ಇಂದ 16 1s 16 2s ಇದು 16 8s. ಓಕೆನಾ? 32 ಇಂದ ಎಕ್ಸಾಕ್ಟ್ ಆಗ್ತಿಲ್ಲ. 30 1s 4s ತಿರ್ಗಾ 4 ಇಂದ 4 1s 4 2s 16 ಅಂದ್ರೆ ಎಷ್ಟು? 4s 24 ಡೇಸ್. ಒಟ್ಟು ಅವರಿಬ್ರು ಜೊತೆ ಕೆಲಸ ಮಾಡಿದ್ರೆ ಎಷ್ಟು ದಿವಸ ತಗೊಂತಾರೆ? 24 ದಿನ ಕೆಲಸ ತಗೊಂತಾರೆ. ಓಕೆ, ರೈಟ್. ಓಕೆ, ಇಲ್ಲಿ ನೋಡಿ, ಎ ಕ್ಯಾನ್ ಡೂ 25% ಜಾಬ್ ಇನ್ 10 days. B can do 20% same job in 8 days. In how many days they complete the work if they work together? ಇಬ್ರು ಜೊತೆ ಕೆಲಸ ಮಾಡಿದ್ರೆ ಎಷ್ಟು ದಿವಸದಲ್ಲಿ ಮುಗಿಸ್ತಾರೆ ಅಂತ ಹೇಳ್ತಿದ್ದಾರೆ. A can do 25%. 25% ಎಷ್ಟು ದಿವಸದಲ್ಲಿ ಕೆಲಸ ಮುಗಿಸ್ತಾರೆ ಇವರು? ಎಷ್ಟು ದಿವಸದಲ್ಲಿ ಮುಗಿಸ್ತಾರಾ? 10 days ಅಲ್ಲಿ ಮುಗಿಸ್ತಾರೆ. ಆಯ್ತಾ? ಯಾರು? ಎ. ನೆಕ್ಸ್ಟ್ ಇನ್ನೊಬ್ರು ಯಾರು? ಬಿ ನಾ? ಬಿ ಎಷ್ಟು ಕೆಲಸ ಮುಗಿಸ್ತಾರೆ? 20%. ಎಷ್ಟು ದಿವಸ ಅಂತಾರೆ ಇದು? 8 ಡೇಸ್. ಹಾಗಾದ್ರೆ ಒಟ್ಟು ಕೆಲಸ ಮುಗಿಸಕ್ಕೆ 100% ಅಂದ್ರೆ ಎಷ್ಟಿದು? 100% ಅಂದ್ರೆ ಎಷ್ಟು? 40. ಕಾಣ್ತಿದ್ಯಾ? ಕ್ಲಿಯರ್ ಇದೆಯಲ್ಲ? ಓಕೆ, 100% ಅಂದ್ರೆ ಇದು ಎಷ್ಟು ಆಗುತ್ತೆ? 20% ಅಂದ್ರೆ 8 ಡೇಸ್. 100 ಅಂದ್ರೆ ಎಷ್ಟು? ಈಗ 20 ಡೇಸ್ ಇಂಟು ಆಗುತ್ತಪ್ಪ 100. 5 ಟೈಮ್ಸ್ 8 5s 40. ಇಬ್ರು ಎಷ್ಟು ದಿನ ತಗೊಂತಾರೆ ಕೆಲಸ ಮಾಡಿಸಕ್ಕೆ? 40 ಡೇಸ್. ಹಾಗಾದ್ರೆ ಇದರ ಲಾಸ ಏನು? 40ನಾ? ಹಾಗಾದ್ರೆ ಇವನು ಒಂದಿನಕ್ಕೆ ಒಂದು ಭಾಗ, ಇವನು ಒಂದಿನಕ್ಕೆ ಒಂದು ಭಾಗ. ಟೋಟಲ್ ಇಬ್ರು ಜೊತೆ ಕೆಲಸ ಮಾಡಿದ್ರೆ 2 ಭಾಗ ಅಂದ್ರೆ 20 ಡೇಸ್. ಎಷ್ಟಪ್ಪ? 20 ದಿನದಲ್ಲಿ ಕೆಲಸ ಮುಗಿಸ್ತಾರೆ. ಇನ್ನೊಂದು ಮೆಥಡ್ ಟ್ರೈ ಮಾಡೋಣ. 40 ಇಂಟು 40 divided by 40 plus 40 alva is equal to 40 into 40 divided by 40 plus 40 80. 1s 2s 2 1s 20s. Answer 20 days. ಇಬ್ರು ಜೊತೆ ಕೆಲಸ ಮಾಡಿದ್ರೆ 20 ದಿನದಲ್ಲಿ ಕೆಲಸ ಮುಗಿಸ್ತಾರೆ. ಓಕೆ, ರೈಟ್.
if M performs one task in 10 days, N performs the same task in 12 days. Okay. O performs the same task in 15 days. Okay. How many days required for M and O perform the same task together? Okay. 3 ಜನ ಒಟ್ಟಿಗೆ ಕೆಲಸ ಮಾಡಬೇಕು, ಎಷ್ಟು ದಿವಸ ಬೇಕು ಅಂತ ಕೇಳ್ತಿದ್ದಾರೆ. ಹಾಗಾದ್ರೆ ಎಂ ಏನ್ ಮಾಡ್ತಾರೆ, ಎಷ್ಟು ದಿವಸ ತಗೊಂತಾರೆ ಅಂತ 10 ಡೇಸ್ ತಗೊಂತಿದ್ದಾರೆ. ನೆಕ್ಸ್ಟ್ ಯಾರು ಎನ್ ಎಷ್ಟು ದಿವಸ ಕೆಲಸ ತಗೊಂತಾರೆ, 12 ಡೇಸ್ ತಗೊಂತಿದ್ದಾರೆ. ನೆಕ್ಸ್ಟ್ ಯಾರಿದಾರಪ್ಪ, ಓ ಎಷ್ಟು ದಿವಸ ತಗೊಂತಿದ್ದಾರೆ, 15 ಡೇಸ್. ಹಾಗಾದ್ರೆ ಇವ್ರು 3 ಒಟ್ಟಿಗೆ ಕೆಲಸ ಮಾಡ್ಬೇಕು. ಆಲ್ರೆಡಿ ಹೇಳಿದ್ರೆ LC ಮೆಥಡ್. ಈ 3ರಲ್ಲಿ ಯಾವ್ದು ದೊಡ್ಡದು, 15 ಇದ್ರಲ್ಲಿ ಡಿವೈಡ್ ಆಗುತ್ತಾ, ಆಗಲ್ಲ. ನೆಕ್ಸ್ಟ್ 15 2 ಎಷ್ಟು, 30. 12 ಇಂದ ಆಗುತ್ತಾ 30, 10 ಆಗುತ್ತಾ, ಆಗುತ್ತೆ. ನಾನು 12 ಆಗ್ತಿಲ್ವಲ್ಲ, ಬೇಡ. ನೆಕ್ಸ್ಟ್ 3 ಎಷ್ಟು, 45. 12 ಇಂದ ಆಗುತ್ತಾ, ಆಗಲ್ಲ. ನೆಕ್ಸ್ಟ್ 16 ಆಗುತ್ತೆ. ಹಾಗಾದ್ರೆ ಎಷ್ಟು ತಗೊಂಬೋದು ಇಲ್ಲಿ LCM? ಅರ್ಥ ಆಯ್ತಾ? ಇದು 10 ಡೇಸ್ ಅಂದ್ರೆ ಎಷ್ಟು ದಿವಸ ಕೆಲಸ ಆಗುತ್ತೆ, ಎಷ್ಟು ಭಾಗ ಮಾಡ್ತಾನೆ, 6 ಭಾಗ. ಇವರು 4 or 5, 12 5 ಇವ್ರು ಎಷ್ಟು ದಿವಸ ಮಾಡ್ತಾರೆ. ಆದ್ರೆ ಒಟ್ಟಿಗೆ ಕೆಲಸ ಅಂದ್ರೆ ಎಷ್ಟು, ಟೋಟಲ್ ಒಂದಿನಕ್ಕೆ ಎಷ್ಟು ಕೆಲಸ ಮುಗಿಸ್ತಾರೆ, ಎಷ್ಟಪ್ಪ, 15 ಅಂದ್ರೆ ಎಷ್ಟೇ ಹೋಗುತ್ತೆ, 15 1 4 ಡೇಸ್ ಅಲ್ಲಿ ಮುಗಿಸಾಕ್ತ ಕೆಲಸ. ಎಷ್ಟು ದಿವಸ ಬೇಕಂತ ಕೆಲಸ ಮುಗಿಸಕ್ಕೆ, 4 ಡೇಸ್. ಆಪ್ಷನ್ ಎ ರೈಟ್.